ಕಳೆದ 13 ದಿನದಿಂದ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಮುದ್ದಳ್ಳಿ ಗ್ರಾಮದಲ್ಲಿ 448 ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕರಣಕ್ಕೋಸ್ಕರ ಏನು ಕೆಇಡಿಬಿ ವಶಪಡಿಸಿಕೊಳ್ಳೋದಕ್ಕೆ ಏನು ಫೈನಲ್ ನೋಟಿಫಿಕೇಶನ್ ಕೊಟ್ಟಿತ್ತು. ಅದರ ವಿರುದ್ಧವಾಗಿ ಮುದ್ದಳ್ಳಿಯ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ 13 ದಿನಗಳ ನಿರಂತರವಾದ ಅಹೋರಾತ್ರಿ ಧರಣಿಯನ್ನ ಮಾಡ್ಕೊಂಡು ಬಂದ್ವಿ. ಅದ್ರ ಪ್ರಯುಕ್ತ ಇವತ್ತು ಒಂದು ಹಂತದ ಗೆಲುವು ಸಿಕ್ಕಿದೆ. 13ನೇ ದಿನವಾದ ನಿನ್ನೆ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಅವರು ಬಂದು ಏನು ಈ ಪ್ರಕ್ರಿಯೆ ಶುರುವಾಗಿದೆ, ನಾ ಇದನ್ನ ನಿಲ್ಸೋದಕ್ಕೆ ಏನ್ ಬೇಕು ಈಗಾಗಲೇ ಎಲ್ಲ ಕೆಲಸಗಳನ್ನ ನಾನು ಶುರು ಮಾಡಿದ್ದೀನಿ. ಮತ್ತೆ 13 ಜನಗಳದು RTC ಅಲ್ಲಿ ಏನ್ ಹೆಸರು ಕುತ್ಕೊಂಡಿತ್ತು ಅದಕ್ಕೂ ತಾಂತ್ರಿಕವಾಗಿ ಏನ್ ಮಾಡ್ಬೇಕು ಅದನ್ನು ನಾನು ಕೆಲಸ ಶುರು ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಕೃಷಿ ಭೂಮಿಯನ್ನ ಕೈಗಾರಿಕರಣಗೊಳಿಸೋದಕ್ಕೆ ನಾನು ಅನುವು ಮಾಡ್ಕೊಳ್ಳಲ್ಲ. ಇದಕ್ಕೆ ನನ್ನ ಜೊತೆ ನಾನು ನಿಂತ್ಕೋತೀನಿ, ನನ್ನದು ಕೂಡ ಇದಕ್ಕೆ ವಿರೋಧ ಇದೆ. ಅಂಡ್ ನಾನು ನಿಮ್ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿ ಭರವಸೆ ಮೂಡಿಸೋದ್ರ ಜೊತೆಗೆ ನಾವೇನು ಒಂದು 3 ಅಂಶ ಇಟ್ಕೊಂಡು ಈ ಹೋರಾಟ ಶುರು ಮಾಡಿದ್ವಿ. ಒಂದು ಮೊದಲನೇ ಅಂಶ ಏನಂತ ಹೇಳಿದ್ರೆ 2002ರಿಂದ 2003ರಿಂದ 2027ರವರೆಗೆ 19 ವರ್ಷಗಳ ವಿಳಂಬ ಏನಾಗಿತ್ತು ಅದು ಕಾನೂನು ವಿರುದ್ಧ ಆಗ್ತದೆ, ಕಾನೂನು ಬಾಹಿರಾಗ್ತದೆ. ಜೊತೆಗೆ ಏನು ಮೈಸೂರು ಜಿಲ್ಲೆಯಲ್ಲಿ ಕೆಇಡಿಬಿ ಏನ್ ಸ್ಥಾಪನೆ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಏನು ರೈತರ ಭೂಮಿಯನ್ನ ಇವರು ತಗೊಂಡು ಇಲ್ಲಿ ಕೈಗಾರಿಕರಣಗೋಸ್ಕರ ನಾವು ಅಭಿವೃದ್ಧಿಗೋಸ್ಕರ ಭೂಮಿ ತಗೋತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತರೆಗೂ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 70% ಭಾಗ ಇವತ್ತಿಗೂ ಕೈಗಾರಿಕೆ ಬಂದಿಲ್ಲ, ಸ್ಥಳಗಳಲ್ಲಿ ಹಾಗೆ ಖಾಲಿ ಬಿದ್ದಿದ್ದಾವೆ. ಸೊ ಒಂದ್ ಕಡೆ ರೈತರು ಭೂಮಿ ಕಳ್ಕೊಂಡ್ರು, ಮತ್ತೊಂದ್ ಕಡೆ ಸರ್ಕಾರ ದುಡ್ಡು ಹಾಕಿ ಅದನ್ನ ಡೆವಲಪ್ ಮಾಡಿ ಅದನ್ನ ಬಿಟ್ಟಿದೆ. ಯಾರು ಕೊಟ್ಟರು ಅವರು ಕೈಗಾರಿಕೆ ಹಾಕಿಲ್ಲ. ಸೊ ಒಟ್ಟಾರೆಯಾಗಿ ಇಲ್ಲಿ ಎಲ್ಲರಿಗೂ ಲಾಸು. ಯಾರೋ ಒಂದು ಅಷ್ಟು ಬಂಡವಾಳಶಾಹಿಗಳೇನೋ ತಗೊಂಡಿಟ್ಕೊಂಡ್ರು ಅವ್ರಿಗೆ ರಿಯಲ್ ಎಸ್ಟೇಟ್ ಲಾಭ ಆಗಿರ್ಬೇಕು ಬಿಟ್ರೆ ಇವ್ರ ಉದ್ಯೋಗನೂ ಸೃಷ್ಟಿಯಾಗಿಲ್ಲ, ಯಾವ ಕೈಗಾರಿಕೆನೂ ಬಂದಿಲ್ಲ. ಹಾಗಾಗಿ ನಾವ್ ಈ ಪಾಯಿಂಟ್ ಏನ್ ಇಟ್ಕೊಂಡಿದ್ವಿ ಅಂದ್ರೆ ಫಸ್ಟ್ 70% ಖಾಲಿ ಇರೋ ಭೂಮಿ ತುಂಬಿಸಿ ಆಮೇಲೆ ಬನ್ನಿ ಈ ಕಡೆ ಮತ್ತೆ 900 ಎಕರೆಗೆ ನೀವು ಎಲ್ಲರೂ ರೈತರು ಬಾಯಿಗೆ ಮಣ್ಣು ಹಾಕ್ಬಿಡಿ ಅಂತ ಹೇಳಿ ಇಟ್ಕೊಂಡಿದ್ವಿ. ಅದೆಲ್ಲದರ ವಿಚಾರವಾಗಿ ನಮ್ಗೊಂದು ಹಂತದ ಗೆಲುವು ಸಿಕ್ಕಿದೆ. ಇದು ನಮ್ಗೆ ಹೋರಾಟದ ಗೆಲುವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಾಂತ್ರಿಕವಾದ ಗೆಲುವು ಆಗ್ಬೇಕು. ಏನಂತ ಹೇಳಿದ್ರೆ ಕಚೇರಿಗಳು ಹೋಗ್ಬೇಕು, ಆ ಪತ್ರಗಳು ಮತ್ತೆ ಸರಿಪಡಿಸುವಂತ ಕೆಲಸ ಆಗಬೇಕು, ಆ ಹೋರಾಟ ನಡೆಯುತ್ತೆ. ಆದ್ರೆ ಬಹುತೇಕವಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತೆ ಆಡಳಿತ ವರ್ಗಕ್ಕೆ ಇದು ನೀವು ಮಾಡ್ತಾ ಇರೋ ತಪ್ಪು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡಲ್ಲ ಅನ್ನೋದನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ. ಅವರು ಅದನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸಿದ್ದಾರೆ. ಅದಕ್ಕೋಸ್ಕರ ಹೋರಾಟಕ್ಕೆ ನಿಂತ್ಕೊಂಡಂತ ಎಲ್ಲಾ ರೈತರಿಗೆ ಅಭಿನಂದಿಸ್ತಾ, ಮತ್ತೆ ನಮ್ಮ ಹೊನ್ನೂರು ಪ್ರಕಾಶ್ ಅಣ್ಣವರು, ಚಿಕ್ಕರಂಜನ್ ಸ್ವಾಮಿ ಅವರು ಏನು ಇದಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತಾ ಈ ಒಂದು ಹೋರಾಟಕ್ಕೆ ಗೆಲುವು ತರೋದ್ರಲ್ಲಿ ತುಂಬಾ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಮ್ಮ ವಿಚಾರಗಳನ್ನ ಮಾಧ್ಯಮಗಳ ಮೂಲಕ ಜನಗಳಿಗೆ ತಿಳಿಸಿ ಅಧಿಕಾರಿಗಳಿಗೆ ತಿಳಿಸಕ್ಕೆ ಸಹಾಯ ಮಾಡಿದಂತ ಎಲ್ಲ ಮಾಧ್ಯಮಿಕರಿಗೆ ಧನ್ಯವಾದ ಹೇಳಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿನ ಆಯೋಜಿಸಿದ್ವಿ. ರೈತ ಪರವಾಗಿ ನಿಲುವು ತೆಗೆದುಕೊಂಡು ರೈತರಿಗೆ ಸ್ಪಂದಿಸಿದಂತ ಸ್ಥಳೀಯ ಶಾಸಕರು ಕೂಡ ಎಲ್ಲಾ ಗ್ರಾಮಸ್ಥರ ಪರವಾಗಿ ನನ್ನ ಅಭಿನಂದನೆ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ಮುದ್ದಳ್ಳಿ ಗ್ರಾಮದಲ್ಲಿ 2 ಎಕರೆ 14 ಗುಂಟೆ ಜಮೀನಿದೆ. ನಮ್ಮೂರು ಎಲ್ಲಾ ಭೂಮಿಯು ಫಲವತ್ತಾದ ಕೆಂಪು ಮಣ್ಣು ಭೂಮಿ. ಇಲ್ಲಿ ಅತಿ ಹೆಚ್ಚಾಗಿ ಅತಿ ಸಣ್ಣ ರೈತರು ಇರುವಂತಹ ಭೂಮಿ. 305 ಜನಕ್ಕೆ ಯಾರಿಗೆ ನೋಟಿಸ್ ಕಳಿಸಿದ್ದಾರೆ. ಅದರಲ್ಲಿ 270ಕ್ಕೂ ಮಿತಿ ಮಾರ್ಜಿನಲ್ ಫಾರ್ಮರ್ ಅಥವಾ ಅತಿ ಸಣ್ಣ ರೈತರು ಇರುವುದು. ಬಾಕಿ ಸಣ್ಣ ರೈತರು ಬರೇ ಒಂದು 5-6 ಜನ ಅದರ್ಸ್ ಅಂತ ಹೇಳ್ತಾರಲ್ಲ ಅಂತ ರೈತರುಗಳು ಇರೋದು. ಅದರಲ್ಲೂ ಅವರ ಬದುಕು ಪೂರ್ತಿ ಭೂಮಿ ಮೇಲೆ ನಿರ್ಭರ ಆಗಿದೆ. ಅವ್ರಿಗೆ ಭೂಮಿಲಿ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಶಕ್ತಿ ಇರಲ್ಲ. ಆಮೇಲೆ ನಮ್ಮ ಭೂಮಿ ಹೇಗೆ ಅಂದ್ರೆ ಭೂಮಿಗಳಲ್ಲಿ ಸುಮಾರು 70-80 ವರ್ಷದವರೆಗೂ ಹೆಂಗಸರು ಗಂಡಸರು ಎಲ್ಲರೂ ದುಡಿತಾರೆ. ಬೇರೆ ಸರ್ಕಾರಿ ನೌಕರಿ ಆದ್ರೆ 60 ವರ್ಷಕ್ಕೆ ಕೆಲಸ ವೈಂಡ್ ಅಪ್ ಮಾಡ್ಬೇಕು. ಬಟ್ ಇದ್ರಲ್ಲಿ ಹಂಗಲ್ಲ, 80-85ವರೆಗೂ ದುಡಿತಾರೆ. ಅದ್ರಲ್ಲಿ ಅವ್ರ ನೆಮ್ಮದಿ ಅವ್ರ ಸಂತೋಷನೂ ಅಡಗಿದೆ. ಅದರಿಂದ ನಮ್ಗೆ ಈ ವಿಚಾರದಲ್ಲಿ ನಮ್ಗೆ ನಿನ್ನೆ ಬಂದು ನಮ್ಮ ಶಾಸಕರು ದರ್ಶನ್ ಧ್ರುವನಾರಾಯಣ ನಮ್ಗೆ ಒಂದು ಹೊಸ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ನಮ್ದು ಹಸಿರು ಸೇನೆ ಅವರು ನಮ್ಗೆ ಮೊದ್ಲಿಂದ ನಮ್ಗೆ ಎಲ್ಲಾ ವಿಷಯದಲ್ಲೂ ಸಪೋರ್ಟ್, ಮಾರ್ಗದರ್ಶನ, ಅನುಭವದಲ್ಲಿ ಹಿರಿಯರು ಅವರು, ವಯಸ್ಸಿನಲ್ಲಿ ಹಿರಿಯರು. ಬಟ್ ನಮ್ಗೆ ಎಲ್ಲಾ ರೀತಿ ನಮ್ಗೆ ಮಾರ್ಗದರ್ಶನ ನೀಡಿ ಮಂಜು ಕಿರಣ್ ಅವರಾಗ್ಲಿ, ಹೊನ್ನೂರು ಪ್ರಕಾಶ್ ಅವರಾಗ್ಲಿ, ಶ್ರೀರಮಳ್ಳಿ ಮಂಜಣ್ಣ ಆಗ್ಲಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ದು ಮನಸಾರ ಹೇಳ್ತಾ ನಮ್ ಧನ್ಯವಾದಗಳು ಹೇಳ್ತಾ ನಾನು